ಸೂತ್ರ 23. ಸೋಪಕ್ರಮಂ ನಿರುಪಕ್ರಮಂ ಚ ಕರ್ಮ ತತ್ಸಂಯಮತಪರಾಂತಜ್ಞಾನಮರಿಷ್ಟೇಭ್ಯೋ ವಾ. ಅರ್ಥ: ಕರ್ಮದಲ್ಲಿ ಎರಡು ವಿಧ: ಬೇಗ ಫಲಿಸುವುದು ಮತ್ತು ನಿಧಾನವಾಗಿ ಫಲಿಸುವುದು. ಇವುಗಳ ಮೇಲೆ ಅಥವಾ ಅರಿಷ್ಟ ಎನ್ನುವ ಚಿಹ್ನೆಗಳ ಮೇಲೆ ಸಂಯಮ ಮಾಡುವುದರಿಂದ ಯೋಗಿಗೆ ತಾನು ದೇಹದಿಂದ ಬೇರೆಯಾಗುವ ಸರಿಯಾದ ಕಾಲ ಗೊತ್ತಾಗುವುದು. ಯೋಗಿ ತನ್ನ ಕರ್ಮಗಳ ಮೇಲೆ, ಅಂದರೆ ಈಗ ಫಲಿಸುತ್ತಿರುವ ಸಂಸ್ಕಾರ ಮತ್ತು ಮುಂದೆ ಫಲಿಸಲು ಕಾಯುತ್ತಿರುವ ಸಂಸ್ಕಾರ, ಇವುಗಳ ಮೇಲೆ ಸಂಯಮ ಮಾಡಿದರೆ ಮುಂದೆ ಫಲಿಸಲು ಸಿದ್ಧವಾಗಿರುವ ಕರ್ಮಗಳ ಮೂಲಕ ಎಂದು ತನ್ನ ದೇಹ ಬೀಳುವುದು ಎಂಬುದನ್ನು ನಿರ್ದಿಷ್ಟವಾಗಿ ತಿಳಿಯಬಲ್ಲನು. ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ತಾನು ಕಾಲವಾಗುತ್ತೇನೆ ಎಂಬುದನ್ನು ತಿಳಿಯುತ್ತಾನೆ. ಇನ್ನೇನು ಸಾವು ಸಮೀಪಿಸುತ್ತಿರುವುದು ಎಂಬ ಜ್ಞಾನ ಹಿಂದೂಗಳಿಗೆ ಬಹುಮುಖ್ಯವಾದುದು. ಏಕೆಂದರೆ ಸಾಯುವ ಕಾಲದಲ್ಲಿ ಮಾಡುವ ಆಲೋಚನೆ ಮುಂದಿನ ಜನ್ಮವನ್ನು ನಿಶ್ಚಯಿಸುವುದಕ್ಕೆ ಬಹಳ ಮುಖ್ಯವಾದುದು ಎಂದು ಗೀತೆ ಬೋಧಿಸುತ್ತದೆ. ಸೂತ್ರ 24. ಮೈತ್ರ್ಯಾದಿಷು ಬಲಾನಿ. ಅರ್ಥ: ಸ್ನೇಹ, ದಯೆ ಇವುಗಳ ಮೇಲೆ ಸಂಯಮ ಮಾಡುವುದರಿಂದ ಯೋಗಿಯು ಆಯಾ ಗುಣಗಳನ್ನು ಪಡೆದುಕೊಳ್ಳುತ್ತಾನೆ. ಸೂತ್ರ 25. ಬಲೇಶು ಹಸ್ತಿ ಬಲಾದೀನಿ. ಆನೆ ಮತ್ತು ಇತರ ವಸ್ತುಗಳ ಬಲದ ಮೇಲೆ ಸಂಯಮ ಮಾಡುವುದರಿಂದ ಅವುಗಳ ಶಕ್ತಿ ಯೋಗಿಗೆ ಬರುವುದು. ಈ ಸಂಯಮ ಯೋಗಿಗೆ ಸಿದ್ಧಿಯಾಗಿದ್ದರೆ ಅವನಿಗೆ ಶಕ್ತಿ ಬೇಕಾದರೆ ಆನೆಯ ಶಕ್ತಿಯ ಮೇಲೆ ಸಂಯಮ ಮಾಡಿದರೆ ಅದರ ಬಲವನ್ನು ಪಡೆಯುತ್ತಾನೆ. ಅನಂತ ಶಕ್ತಿ ಪ್ರತಿಯೊಬ್ಬನ ಸ್ವಾಧೀನದಲ್ಲಿಯೂ ಇರುವುದು. ಯೋಗಿ ಅದನ್ನು ಹೊಂದುವ ರೀತಿಯನ್ನು ಕಂಡುಹಿಡಿದುಕೊಳ್ಳುತ್ತಾನೆ. ಸೂತ್ರ 26. ಪ್ರವೃತ್ತಿಯ ಲೋಕನ್ಯಾಸಾತ್ ಸೂಕ್ಷ್ಮ ವ್ಯವಹಿತ ವಿಪ್ರಕೃಷ್ಟ ಜ್ಞಾನಂ. ಅರ್ಥ: ಪ್ರಕಾಶಮಾನವಾದ ಜ್ಯೋತಿಯ ಮೇಲೆ, ಅಂದರೆ 1ನೇ ಅಧ್ಯಾಯದ 66ನೇ ಶ್ಲೋಕ, ಸಂಯಮ ಮಾಡುವುದರಿಂದ ಸೂಕ್ಷ್ಮವಾಗಿರುವುದು, ಅಡಚಣೆಯಿಂದ ಕೂಡಿರುವುದು ಮತ್ತು ಬಹಳ ದೂರದಲ್ಲಿರುವುದು ಇವುಗಳ ಜ್ಞಾನ ಬರುವುದು. ಹೃದಯದಲ್ಲಿ ಪ್ರಕಾಶಮಾನವಾದ ಜ್ಯೋತಿಯ ಮೇಲೆ ಸಂಯಮ ಮಾಡುವುದರಿಂದ ಬಹಳ ದೂರದಲ್ಲಿರುವ ವಸ್ತುಗಳನ್ನು ನೋಡುತ್ತಾನೆ. ಬಹಳ ದೂರದಲ್ಲಿರುವ ನಡೆಯುತ್ತಿರುವ ಘಟನೆ ಮತ್ತು ಪರ್ವತಾದಿ ಅಡಚಣೆಯಿಂದ ಕೂಡಿರುವುದು ಮತ್ತು ಅತಿ ಸೂಕ್ಷ್ಮವಾದ ವಿಷಯಗಳು ಇವುಗಳನ್ನೆಲ್ಲ ನೋಡುತ್ತಾನೆ. ಸೂತ್ರ 27. ಭುವನಜ್ಞಾನಂ ಸೂರ್ಯೇ ಸಂಯಮಾತ್. ಸೂರ್ಯನ ಮೇಲೆ ಸಂಯಮ ಮಾಡುವುದರಿಂದ ಪ್ರಪಂಚ ಜ್ಞಾನ ಬರುವುದು. ಸೂತ್ರ 28. ಚಂದ್ರೇ ತಾರಾವ್ಯೂಹ ಜ್ಞಾನಂ. ಚಂದ್ರನ ಮೇಲೆ ಸಂಯಮ ಮಾಡುವುದರಿಂದ ತಾರಾವ್ಯೂಹಗಳ ಜ್ಞಾನ ಬರುವುದು. ಸೂತ್ರ 29. ಧ್ರುವೇ ತದ್ಗತಿ ಜ್ಞಾನಂ. ಧ್ರುವ ನಕ್ಷತ್ರದ ಮೇಲೆ ಸಂಯಮ ಮಾಡುವುದರಿಂದ ತಾರಾಚಲನೆಗಳ ಜ್ಞಾನ ಬರುವುದು. ಸೂತ್ರ 30. ನಾಭಿಚಕ್ರೆ ಕಾಯವ್ಯೂಹ ಜ್ಞಾನಂ. ನಾಭಿಯ ಮೇಲೆ ಸಂಯಮ ಮಾಡುವುದರಿಂದ ದೇಹ ರಚನೆಯ ಜ್ಞಾನ ಬರುವುದು. ಸೂತ್ರ 31. ಕಂಠಕೂಪೆ ಕ್ಷುಪ್ತಿಪಾಸ ನಿವೃತ್ತಿ. ಗಂಟಲಿನ ಕೆಳಭಾಗದ ಮೇಲೆ ಸಂಯಮ ಮಾಡುವುದರಿಂದ ಹಸಿವು ತೀರುವುದು. ಒಬ್ಬನಿಗೆ ಬಹಳ ಹಸಿವಾಗಿದ್ದರೆ ಗಂಟಲಿನ ಕೆಳಭಾಗದ ಮೇಲೆ ಸಂಯಮ ಮಾಡಿದರೆ ಹಸಿವು ನಿಲ್ಲುವುದು. ಸೂತ್ರ 32. ಕೂರ್ಮನಾಢ್ಯಾಂ ಸ್ಥೈರ್ಯಂ. ಕೂರ್ಮನಾಡಿಯ ಮೇಲೆ ಸಂಯಮ ಮಾಡುವುದರಿಂದ ದೇಹದ ಸ್ಥಿರತೆ ಬರುವುದು. ಅವನು ಸಾಧನೆ ಮಾಡುತ್ತಿರುವಾಗ ದೇಹಕ್ಕೆ ತೊಂದರೆಯಾಗುವುದಿಲ್ಲ. ಸೂತ್ರ 33. ಮೂರ್ಧಜ್ಯೋತಿಷಿ ಸಿದ್ಧದರ್ಶನಂ. ತಲೆಯ ಮೇಲಿನಿಂದ ಬರುತ್ತಿರುವ ಜ್ಯೋತಿಯ ಮೇಲೆ ಸಂಯಮ ಮಾಡುವುದರಿಂದ ಸಿದ್ಧದರ್ಶನವಾಗುವುದು. ಸಿದ್ಧರು ಪ್ರೇತಗಳಿಗಿಂತ ಸ್ವಲ್ಪ ಮೇಲೆ ಇರುವರು. ಯೋಗಿ ತನ್ನ ಮನಸ್ಸನ್ನು ತಲೆಯ ಮೇಲೆ ಏಕಾಗ್ರ ಮಾಡಿದಾಗ ಸಿದ್ಧರನ್ನು ನೋಡುವನು. ಸಿದ್ಧರು ಎಂಬ ಪದ ಮುಕ್ತರಿಗೆ ಅನ್ವಯಿಸುವುದಿಲ್ಲ. ಅನೇಕ ವೇಳೆ ಇದನ್ನು ಮುಕ್ತರು ಎಂಬ ಅರ್ಥದಲ್ಲಿ ಉಪಯೋಗಿಸಲಾಗಿದೆ. ಸೂತ್ರ 34. ಪ್ರಾತಿಬಾಧ್ವಾ ಸರ್ವಂ. ಅರ್ಥ: ಪ್ರತಿಭೆಯಿಂದ ಜ್ಞಾನಗಳೆಲ್ಲ ಬರುವವು. ಯಾರಿಗೆ ಪ್ರತಿಭೆ ಅಂದರೆ ಸ್ವಭಾವತಃ ಪರಿಶುದ್ಧತೆಯಿಂದ ಜ್ಞಾನಲಾಭವಾಗಿರುವುದೋ ಆತನು ಯಾವ ಸಂಯಮಗಳನ್ನೂ ಮಾಡದೆ ಎಲ್ಲ ಜ್ಞಾನಗಳನ್ನು ಪಡೆಯುವನು. ಉತ್ತಮ ಪ್ರತಿಭೆಯ ಸ್ಥಿತಿಗೆ ಮನುಷ್ಯನು ಹೋದ ಮೇಲೆ ಅವನಿಗೆ ಇಂತಹ ಜ್ಞಾನ ಲಭಿಸುವುದು. ಅವನಿಗೆ ಎಲ್ಲವೂ ತೋರಿಕೆಯಾಗಿದೆ. ಯಾವ ಸಂಯಮವನ್ನೂ ಮಾಡದೆ ಎಲ್ಲವನ್ನೂ ಅವನಿಗೆ ಸ್ವಭಾವತಃ ಬರುವುದು. ಸೂತ್ರ 35. ಹೃದಯೇ ಚಿತ್ತ ಸಂವಿತ. ಹೃದಯದಲ್ಲಿ ಸಂಯಮ ಮಾಡಿದರೆ ಮನಸ್ಸಿನ ಜ್ಞಾನ ಬರುವುದು.